ಹಾಯ್ ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ಈ ನಿಮ್ಮ ತಿಪ್ಪೇಶ್ ಕನ್ನಡಿಗನ ಕಡೆಯಿಂದ. ಈ ದಿನ ಒಂದು ಮುಖಪುಟಕ್ಕೆ ಬಂದಿರತಕ್ಕಂಥ ಒಂದು ವಿಷಯ ಏನಪ್ಪ ಅಂತಂದರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಸಿದ್ದರಾಮಯ್ಯನವರು ಈ ದಿನ ತಮ್ಮ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಕೆಳಗಡೆ ಇಳಿದಿದ್ದಾರೆ. ಒಂದು ಅದ್ಭುತವಾದ ರಾಜಕಾರಣಿ, ಜಾತ್ಯತೀತ ನಾಯಕ, ಸಮಾಜವಾದದ ಕೊನೆಯ ಕೊಂಡಿ ಕರ್ನಾಟಕದಲ್ಲಿ ಅವರೇ ಅಂತಂದೇಳಿ ನಾವು ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾಡು ಕಂಡ ಒಬ್ಬ ಅಪ್ರತಿಮ ರಾಜಕಾರಣಿ, ಸತತ 8 ವರ್ಷಗಳ ಕಾಲ ಆಳ್ವಿಕೆ ಮಾಡತಕ್ಕಂಥ ಕರ್ನಾಟಕದ ಮೊದಲನೇ ಮುಖ್ಯಮಂತ್ರಿ ಯಾರಾದ್ರಿದ್ದರೆ ಅದು ಶ್ರೀಯುತ ಸಿದ್ದರಾಮಯ್ಯನವರು ಅಂತಂದೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ತುಂಬ ಚೆನ್ನಾಗಿ ಒಂದು ಸುಸಜ್ಜಿತವಾದ, ಶಾಂತಿಯುತವಾದ, ಸೌಹಾರ್ದತೆವಾದ, ಜಾತ್ಯತೀತವಾದ ಅವನ್ನು ಮುಂದೆ ಇಟ್ಕೊಂಡು ಎರಡು ಅವಧಿಯಲ್ಲೂ ಸಹ ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ಕೋಮು ಗಲಭೆ, ಅದೇ ರೀತಿಯಾಗಿ ಒಂದು ದೊಡ್ಡ ಪ್ರಮಾಣದಲ್ಲಿ ರಾಜ್ಯಕ್ಕೆ ನಷ್ಟ ಆಗ್ತಕ್ಕಂಥದ್ದು ಅಥವಾ ಏನಾದರೂ ಒಂದು ಗಲಾಟೆ ಆಗ್ತಕ್ಕಂಥದ್ದನ್ನ ತಡೆ ಹಿಡಿದು ಒಂದು ಎಲ್ಲ ಸಮಾಜದವರಿಗೂ ಸಹ ಒಂದು ಸಹಬಾಳ್ವೆ, ಸಮನ್ವಯತೆಯಿಂದ ಸಮಾನತೆಯಾಗಿ ನಡ್ಕೋಬೇಕು ಅಂತಂದೇಳಿ ಒಂದು ಅಧಿಕಾರದಲ್ಲಿ ಕುಳಿತುಕೊಂಡು ಹೇಳ್ತಕ್ಕಂಥ ಒಬ್ಬ ವ್ಯಕ್ತಿ. ಬಡ ರೈತನ ಮಗನಾಗಿ ಜನಿಸಿ ವಕೀಲ ವೃತ್ತಿಯನ್ನು ಪ್ರಾರಂಭಿಸಿ ಒಂದು ರಾಜಕೀಯಕ್ಕೆ ಧುಮುಕಿ ಅವರು ಒಂದು ರಾಜಕೀಯದಲ್ಲೇ ತಮ್ಮ ಏಳು ಬೀಳುಗಳನ್ನು ಎಲ್ಲ ಕಂಡು ಕೊನೆಯದಾಗಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅವರು ಒಂದು ಅಧಿಕಾರ ಸ್ವೀಕಾರ ಮಾಡಿ ಸತತ 5 ವರ್ಷಗಳ ಕಾಲ ಆಡಳಿತ ಮಾಡಿ ಮತ್ತೆ 3 ವರ್ಷಗಳ ಕಾಲ ಆಡಳಿತ ಮಾಡಿ ಈ ದಿನ ಅವರು ತಮ್ಮ ಒಂದು ಆಡಳಿತಕ್ಕೆ ಪೂರ್ಣ ವಿರಾಮ ಇಟ್ಟು ಕ್ಲೋಸ್ ಮಾಡಿದಾರಂತೆ ನಾವು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ನೋಡಿ, ತುಂಬ ಅಂದರೆ ತುಂಬ ಒಂದು ಅಪ್ರತಿಮ ರಾಜಕಾರಣಿ ಇವರು. ಶತ್ರುಗಳಿಗೂ ಇಷ್ಟ ಆಗ್ತಕ್ಕಂಥ ವಾಕ್ಚಾತುರ್ಯ, ಸ್ಫುರದ್ರೂಪಿ ಒಂದು ನೋಟ, ಅವರ ಒಂದು ಭಾಷೆ ತುಂಬ ಅಂದರೆ ತುಂಬ ಎಂಥ ಒಂದು ಯುವಕರನ್ನು ಸಹ ನಾಚುವಂತೆ ಅವರ ಒಂದು ವಾಕ್ಚಾತುರ್ಯತೆ, ಅಂಥ ಒಂದು ರಾಜಕಾರಣಿ ನಮ್ಮ ಸಿದ್ದರಾಮಯ್ಯನವರು ಅಂತಂದೇಳಿ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ನೋಡಿ, ಬೇರೆ ಪಕ್ಷದಿಂದ ವಲಸೆ ಬಂದು 6-7 ವರ್ಷಕ್ಕೆ ಅವರು ಒಂದು ರಾಜ್ಯದ ಮುಖ್ಯಮಂತ್ರಿ ಆಗೋ ಲೆವೆಲ್ಗೆ ಆ ಪಕ್ಷದಲ್ಲಿ ಗುರ್ಸ್ಕೊಂತಾರಂದರೆ ಅವರ ಒಂದು ತಾಕತ್ತು, ಅವರ ಒಂದು ಶಕ್ತಿ ಎಷ್ಟೈತಂತ ನಾವು ಈ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಿ ಹೇಳಬೇಕು. ತುಂಬ ಅಂದರೆ ತುಂಬ ಒಂದು ಬಲಿಷ್ಠ ರಾಜಕಾರಣಿ. ಯಾವುದೇ ಒಂದು ಹಗರಣ ಮಾಡಲಿಲ್ಲ. ಮೂಢ ಹಗರಣದಲ್ಲಿ ಅವ್ರನ್ನ ಸಿಕ್ಕಾಕ್ಸ್ಕೋಬೇಕು, ಅವಾಗಲೇ ಅವ್ರನ್ನ ಕೆಳಗಿಳಿಸ್ಬೇಕಂತ ವಿರೋಧ ಪಕ್ಷದವರು ಮತ್ತು ಕೇಂದ್ರ ಸರ್ಕಾರದವರು ಏನೇನೆಲ್ಲ ಪ್ಲ್ಯಾನ್ ಮಾಡಿದರು. ಬಟ್ ಅದರಲ್ಲೆಲ್ಲ ಗೆದ್ದು ಬಂದರು. ಈಗ ಯಾವುದೇ ಒಂದು ಹಗರಣ ಇಲ್ಲದಲೇ ಏನು ಅವರು ಒಂದು ಹೈಕಮಾಂಡ್ ಹೇಳಿದರೆ ಮಾತ್ರ ನಾನು ಇರ್ತೀನಿ, ಹೈಕಮಾಂಡ್ ಇವತ್ತೇ ರಾಜೀನಾಮೆ ಕೊಡೋದು, ನಾನು ರಾಜೀನಾಮೆ ಕೊಡ್ತೀನಿ, ನಾನು ರೆಡಿ ಇದ್ದೀನಿ ಅಂತಂದೇಳಿ ಸುಮಾರು 6-7 ತಿಂಗಳಿಂದ ಅವ್ರು ಹೇಳ್ಕೊಂತಲೇ ಬರ್ತಾಯಿದ್ರು. ಕೊನೆಯದಾಗಿ ಮಾನ್ಯ ಶ್ರೀಯುತ ರಾಹುಲ್ ಗಾಂಧಿಯವರ ಒಂದು ಸಲಹೆ ಮೇರೆಗೆ, ಅವರ ಸೂಚನೆ ಮೇರೆಗೆ ಅವರು ತಮ್ಮ ಒಂದು ಮುಖ್ಯಮಂತ್ರಿಯ ಪದವಿಗೆ ರಾಜೀನಾಮೆ ಕೊಟ್ಟು ಮುಂದಿನ ಮುಖ್ಯಮಂತ್ರಿ ಯಾರು ಅಂತಂದೇಳಿ ಅಧಿಕೃತವಾಗಿ ಅನೌನ್ಸ್ ಮಾಡಿಲ್ಲ. ಬಟ್ ಆದ್ರೂ 99% ಡಿ ಕೆ ಶಿವಕುಮಾರ್ ಆಗ್ತಾರೆ ಅಂತ ಕರ್ನಾಟಕದ ಜನತೆ ಹಾಗೂ ಎಲ್ಲರೂ ನಂಬಿದ್ದಾರೆ. ಬಟ್ ಕೊನೆಯದಾಗಿ ಆ ಒಂದು ಶಾಸಕಾಂಗ ಸಭೆಯಲ್ಲಿ ಎಲ್ಲ ಶಾಸಕರ ಅಭಿಮತವನ್ನು ತಗೊಳ್ತಾರೋ ಅಥವಾ ಏನು ಮುಚ್ಚಿದ ಲಕೋಟೆಯಲ್ಲಿ ಅವ್ರಿಗೆ ಬಂದು ಇವರೇ ಮುಖ್ಯಮಂತ್ರಿ ಅಂತ ಹೇಳ್ತಾರೋ ಗೊತ್ತಿಲ್ಲ. ಆದ್ರೂ ಸಹ ಕರ್ನಾಟಕದಲ್ಲಿ ಈ ಒಂದು 3 ವರ್ಷದಲ್ಲಿ ಆಡಳಿತಾತ್ಮಕವಾಗಿ ಏಳು ಬೀಳುಗಳನ್ನು ಕಂಡರೂ ಸಹ ಒಂದು ಶಾಂತಿಯುತವಾದ, ಸೌಹಾರ್ದಯುತವಾದ ಒಂದು ಅಧಿಕಾರ ನಡೆಸಿದರೆ. ಪಂಚ ಗ್ಯಾರಂಟಿಗಳನ್ನೆಲ್ಲ ಕೊನೆಯ 3 ವರ್ಷ ತನಕ ತೊಗೊಂಬಂದರೆ, 1 ತಿಂಗಳಾಗಲಿಲ್ಲ ಅಂದರೆ ಇನ್ನೊಂದು ತಿಂಗಳಾದ್ರೂ ಆ ಒಂದು ಗೃಹಲಕ್ಷ್ಮಣ ಹಾಕಿದ್ದಾರೆ. ಶಕ್ತಿ ಯೋಜನೆ ಈಗಲೂ ಫ್ರೀ ಇದೆ, ಗೃಹಜ್ಯೋತಿ ಈಗಲೂ ನಡೀತಾನೆ ಇದೆ. ಒಂದು ಒಳ್ಳೆಯ ಆಡಳಿತ ಕೊಟ್ಟಿದ್ದಾರೆ ಅಂತಂದೇಳಿ ಹೇಳೋಕ್ಕಾಗದಿದ್ರು ಒಂದು ಸುಸಜ್ಜಿತ ಆಡಳಿತವನ್ನು ಕರ್ನಾಟಕದಲ್ಲಿ ಈ ಬಾರಿ ಸಿದ್ದರಾಮಯ್ಯವರು ಮಾಡಿದಾರಂತೆ ನಾವು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಅವರು ಯಾವುದೇ ಒಂದು ಅಧಿಕಾರದ ಆಸೆಗೆ ನಾನು ರಾಜ್ಯಸಭೆಗೆ ಹೋಗ್ತೀನಿ ಬರ್ರಿ ಅಂದರೂ ಹೋಗಿಲ್ಲ. ಮಗನ DCM ಮಾಡ್ತೀನಿ ಅಂದ್ರೂ ಬೇಡ ಅಂತಂದೇಳಿ ಅವ್ರು ಹೇಳಿದ್ದಾರೆ. ಒಂದು ಉತ್ತಮ ರಾಜಕೀಯ ಚಾಣಕ್ಷತನ ಹಾಗೂ ಒಂದು ಮೌಲ್ಯಯುತವಾದ ರಾಜಕಾರಣಕ್ಕೆ ಮತ್ತೊಂದು ಹೆಸರೇ ಈ ಸಿದ್ದರಾಮಯ್ಯನವರು ಅಂತಂದೇಳಿ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ತುಂಬ ಅವ್ರ ಬಗ್ಗೆ ಮಾತಾಡೋದು ತುಂಬಾ ಇದೆ, ಮಾತಾಡ್ತಾ ಹೋದರೆ. ಕೊನೆಯದಾಗಿ ಸಿದ್ದರಾಮಯ್ಯನವರಿಗೆ
ಆರೋಗ್ಯ ಆಯುಷ್ಯ ಇನ್ನೂ ಸ್ವಲ್ಪ ಚೆನ್ನಾಗಿ ಕೊಟ್ಟಿರಲಿ. ಸೊ ಸಮಾಜ ಸೇವೆಯಲ್ಲಿ ಅವರು ಇನ್ನೂ ಸಹ ಹೆಚ್ಚಿನದಾಗಿ ತೊಡಗಿಕೊಳ್ಳಲಿ ಅಂತ ಹೇಳ್ತಾ ಈ ನನ್ನ ಒಂದೆರಡು ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು